ದರ್ಶನ್ ಕೇಸ್ನಲ್ಲಿ ಎಸ್ಪಿಪಿ ಬದಲಾವಣೆ ಆಗ್ತಾರ ಹೀಗೊಂದು ಅನುಮಾನದ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಬಟ್ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಗೃಹ ಸಚಿವರು. ಓಕೆ, ಎಸ್ಪಿಪಿ ದರ್ಶನ್ ಕೇಸ್ನಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬದಲಾಗ್ತಾರಾ? ಈ ಪ್ರಶ್ನೆಗೆ ಗೃಹ ಸಚಿವರು ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ, ಒಂದು ವೇಳೆ ಬದಲಾವಣೆ ಮಾಡಿದ್ರೂ ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಪರಮೇಶ್ವರ್. ಆದರೆ ದರ್ಶನ್ ಪ್ರಕರಣನ ವೀಕ್ ಮಾಡೋ ಉದ್ದೇಶ ಸರ್ಕಾರಕ್ಕಿಲ್ಲ, ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಈ ಪ್ರಕರಣವನ್ನು ವೀಕ್ ಮಾಡೋದಕ್ಕೇನೆ ಎಸ್ಪಿಪಿ ಬದಲಾಗ್ತಿದ್ದಾರೆ ಅಂತ ಕೆಲವರು ಮಾತನಾಡ್ಕೋತಾ ಇದ್ದಾರೆ. ಅದರ ಬಗ್ಗೆ ಗೃಹ ಸಚಿವರು ನನಗೇನೂ ಗೊತ್ತಿಲ್ಲ, ಒಂದು ವೇಳೆ ಎಸ್ಪಿಪಿ ಬದಲಾವಣೆ ಮಾಡಿದ್ರೂ ತಪ್ಪೇನಿಲ್ಲ, ದರ್ಶನ್ ಕೇಸನ್ನು ವೀಕ್ ಮಾಡುವ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಎಲ್ಲರೂ ಸ್ಟ್ರಿಕ್ಟ್ ಆಗೇ ಇರಬೇಕಲ್ವ, ಕಾನೂನು ಬಿಟ್ಟು ಯಾರು ಮಾಡಕ್ಕೆ, ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ. ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ. ಇಲ್ಲ, ಆ ರೀತಿ ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನೂ ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತೊಗೊಂಡ್ರೆ ಅದಕ್ಕೇನಾದರೂ ಇದನ್ನು ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ಎಲ್ಲರೂ ಸ್ಟ್ರಿಕ್ಟಾಗೇ ಇರಬೇಕಲ್ವ, ಕಾನೂನು ಬಿಟ್ಟು ಯಾರು ಮಾಡಕ್ಕೆ, ಕಾನೂನಿನ ಪ್ರಕಾರನೇ ಎಲ್ಲ ಪಿಪಿಗಳು ಕೆಲಸ ಮಾಡಬೇಕು. ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ, ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ. ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ. ಇಲ್ಲ, ಆ ರೀತಿ ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ. ಇನ್ನೂ ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ. ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತೊಗೊಂಡ್ರೆ ಅದಕ್ಕೇನಾದರೂ ಇದನ್ನು ರೀಸನಿಂಗ್ ಇಟ್ಕೊಂಡೇ ಮಾಡಿರ್ತಾರೆ. ಓಕೆ, ಬಟ್ ಕಾರಣ ಬೇಕಲ್ಲ, ಯಾಕೆ ಎಸ್ಪಿಪಿ ಬದಲಾವಣೆ, ಯಾಕೆ, ಇದಕ್ಕೇನು ಕಾರಣ, ಇದಕ್ಕೆ ಉತ್ತರವನ್ನು ಸರ್ಕಾರ ಕೊಡಬೇಕಾಗತ್ತೆ. ಅಂದರೆ ಈಗಿರ್ತಕ್ಕಂಥ ಎಸ್ಪಿಪಿಗೆ ಅವರು ದಕ್ಷತೆಯಿಂದ ಕೆಲಸ ಮಾಡಲ್ಲ ಅಂತನಾ, ಅಥವಾ ಈ ಪ್ರಕರಣದಲ್ಲಿ ದರ್ಶನನ್ನು ಸೇವ್ ಮಾಡಬೇಕು ಅಂತನಾ, ಗೊತ್ತಿಲ್ಲ. ಅನುಮಾನ ಬಂದೇ ಬರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಎಸ್ಪಿಪಿಯನ್ನು ಬದಲಾವಣೆ ಮಾಡ್ತೀವಿ ಅಂತ ಹೊರಟ್ರೆ ಎಂಥವ್ರಿಗೂ ಅನುಮಾನ ಬರುತ್ತೆ. ಯಾಕೆಂದರೆ ಈ ಪ್ರಕರಣದಲ್ಲಿ ದರ್ಶನ್ನ ಸಿಕ್ಕಾಕಿಸಬಾರ್ದು ಅಂತಲೇ ತುಂಬ ಜನ ಫೋನ್ ಮಾಡಿದ್ದಾರೆ. 3 ಜನ ಮಿನಿಸ್ಟ್ರುಗಳು ಕರೆ ಮಾಡಿದಾರಂತೆ DCP ಗಿರೀಶ್ ಅವರಿಗೆ. ಯಾರೋ ex-MP ಮಗ ಕೂಡ ಕಾಲ್ ಮಾಡಿದ್ದಾರೆ. ವಿಪರೀತ ಒತ್ತಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆರಂಭದಲ್ಲೇ ಈ ಕೇಸ್ನಲ್ಲಿ ದರ್ಶನ್ ಸಿಕ್ಕಾಕಿಸಬಾರ್ದು ಅಂತ ಪ್ರಯತ್ನ ಪಟ್ಟವರಿದ್ದಾರೆ. ಹೀಗಿರಬೇಕಾದ್ರೆ ರಾಜ್ಯ ಸರ್ಕಾರ ಪ್ರಸನ್ನ ಕುಮಾರ್ ಅವ್ರನ್ನ ಬದಲು ಮಾಡಿಬಿಟ್ರೆ ಹೆಂಗೆ ಸಾಧ್ಯ? ಇದು ಯಾಕೆ? ವಾಟ್ ಈಸ್ ದ ರೀಸನ್? ಇದು ನಿಜಕ್ಕೂ ಕೂಡ ಆರಂಭದಲ್ಲೇ ಇವ್ರನ್ನ ತಗ್ಲಾಕಿಸಬಾರ್ದು ಅಂತ ಪ್ರಯತ್ನ ಪಟ್ಟವರು, ಅವಾಗ ಆಗಲಿಲ್ಲ. ಸೊ ಈಗ ಕೋರ್ಟಲ್ಲಾದರೂ ಅವ್ರನ್ನ ಬಿಡಿಸೋಣ ಅಥವಾ ಅವ್ರಿಗೆ ಶಿಕ್ಷೆ ಕಡಿಮೆ ಮಾಡಿಸೋಣ ಅನ್ನೋ ದೃಷ್ಟಿಯಿಂದ ಏನಾದರೂ ಮಾಡ್ತಾ ಇದ್ದಾರಾ? ಅನುಮಾನ ಬಂದೇ ಬರುತ್ತೆ. ಇದೇ ನಿಜ ಅಂತ ನಾನು ಹೇಳ್ತಾ ಇಲ್ಲ, ನಾವು ಬರುವಂತಹ ಅನುಮಾನ ಹೀಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈಗ ಎಸ್ಪಿಪಿ ಬದಲಾವಣೆಯ ವಿಚಾರ ಹರಿದಾಡ್ತಿರೋದು ಹೇಗೆ ಅಂತ, ಮತ್ತು ಇದಕ್ಕೆ ಕಾರಣಗಳೇನು ಅಂತ ಕೊಡಬೇಕಲ್ಲ. ರಾಜ್ಯದ ಜನರಿಗೆ ಜವಾಬ್ದಾರಿಯುತ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಒಂದು ವೇಳೆ ಎಸ್ಪಿಪಿ ಬದಲಾವಣೆ ಮಾಡಿದ್ದೇ ಆದರೆ ಅದಕ್ಕೇನು ಕಾರಣ ಅಂತ. ಅರವಿಂದ್, ಈಗಾಗಲೇ ದರ್ಶನ್ ಪರ ಯಾರೆಲ್ಲ ಪ್ರಭಾವಿಗಳು ಲಾಬಿ ಮಾಡ್ತಾ ಇದ್ದಾರೋ, ಸಾಕಷ್ಟು ಬೇರೆ ಬೇರೆ ರೂಪದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ವಿಚಾರಗಳು ಬಯಲಿಗೆ ಬರ್ತಾ ಇರುವಂಥದ್ದು. ದರ್ಶನ್ ಬಂಧನದಿಂದ ತಪ್ಪಿಸಿಕೊಳ್ಳೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಜನ ಪ್ರಭಾವಿಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು, CM, DCM, ಗೃಹ ಸಚಿವರ ಮೇಲೆ ಒತ್ತಡ ಹಾಕಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಈಗಾಗಲೇ 12 ದಿನ ಆಗಿದೆ ಪ್ರಕರಣದ ಬಂಧನ ಮಾಡಿ, ತನಿಖೆ ಕೂಡ 12 ದಿನ ಆಗಿದೆ. ನಾಳೆ ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ದರ್ಶನ್ ಮತ್ತೆ ಒಂದಷ್ಟು ಎಷ್ಟು ಜನ ಆರೋಪ ಇದ್ದಾರೆ ಅಷ್ಟು ಜನಕ್ಕೂ ಕೂಡ. ಈ ಒಂದು ಹಂತದಲ್ಲಿ
ಹಂತದಲ್ಲಿ SPP ಬದಲಾವಣೆ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇದೆ, ಕಾವು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಇದು ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ದರ್ಶನ್ ಬಂಧನದಿಂದ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಭಾವಿಗಳೇನು ಒತ್ತಡ ಹಾಕಿದ್ರು, ಅದೇ ಪ್ರಭಾವಿಗಳು ಈಗ SPP ಬದಲಾವಣೆಗೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈಗ SPP ಏನು ಪ್ರಸನ್ನ ಕುಮಾರ್ ಅಂತ ನೇಮಕ ಆಗಿದ್ದಾರೆ, ಅವರು ತುಂಬಾ ಸ್ಟ್ರಾಂಗು, ಯಾರ ಮಾತು ಕೂಡ ಕೇಳಲ್ಲ, ಒಂದು ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನುವಂತಹ ಆರೋಪ ದರ್ಶನ್ ಕಡೆಯವರಿಂದ, ದರ್ಶನ್ ಪರ ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಿದ್ದಾರೆ, ಅವರ ಆರೋಪ. ಆ ಹಿನ್ನೆಲೆಯಲ್ಲಿ SPP ಅವ್ರನ್ನ ಬದಲಾವಣೆ ಮಾಡಿದ್ರೆ ಕೇಸ್ ಎಲ್ಲ ಒಂದ್ ಕಡೆ ವೀಕ್ ಆಗುತ್ತೆ, ವೀಕ್ ಆದ್ರೆ ದರ್ಶನ್ನ ಬಿಡಿಸ್ಕೋಬಹುದು, ಕಡಿಮೆ ಶಿಕ್ಷೆ ಆಗಬಹುದು, ಅಥವಾ ಬೇರೆ ಬೇರೆ ರೂಪದಲ್ಲಿ ಅವ್ರನ್ನ ಬಿಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಒಂದಷ್ಟು ದಾರಿ ಸುಗಮ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ SPP ಬದಲಾವಣೆಗೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಸರ್ಕಾರದ ಹೇಳಿಕೆ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ಇವತ್ತು ಮಾತನಾಡಿದ್ರು, ಅವರು ಫರ್ಮ್ ಆಗಿ ಇಲ್ಲ ಬದಲಾವಣೆ ಮಾಡಲ್ಲ, ಒಂದ್ಸಲ ನೇಮಕ ಆಗಿದೆ ಅವ್ರನ್ನೇ ಕಂಟಿನ್ಯೂ ಮಾಡ್ತೀವಿ ಈ ತರ ಮಾತಾಡ್ತಾ ಇಲ್ಲ. ಅವರು ಕೂಡ ಈ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು, ಬದಲಾವಣೆ ಮಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ, ಒಂದು ವೇಳೆ ಬದಲಾವಣೆ ಮಾಡಿದ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಬದಲಾವಣೆ ಮಾಡಿದ್ರೆ ಲೀಗಲ್ ಅಡ್ವೈಸ್ ತಗೊಂಡು ಮಾಡ್ತೀವಿ, AG ಅವರ ಅಡ್ವೈಸ್ ತಗೊಂಡು ಮಾಡ್ತೀವಿ, ಸರ್ಕಾರ ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಒಂದು ಫರ್ಮ್ ಆಗಿ ನಾವು ಬದಲಾವಣೆ ಮಾಡಲ್ಲ, ಪ್ರಸನ್ನ ಕುಮಾರ್ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಸ್ಪಷ್ಟತೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಹಾಗಾಗಿ ದರ್ಶನ್ ಪ್ರಕರಣದಲ್ಲಿ ಇದು ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅವರು ಬದಲಾವಣೆ ಆದ್ರೆ SPP ಖಂಡಿತವಾಗಿಯೂ ಕೂಡ ದರ್ಶನ್ ಪರ ಯಾರೆಲ್ಲ ಲಾಬಿ ಒತ್ತಡ ಹಾಕ್ತಿದ್ದಾರೆ, ಆ ಪ್ರಭಾವಿಗಳ ಒತ್ತಡ ಅಷ್ಟು ಸ್ಟ್ರಾಂಗ್ ಇರುತ್ತೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಈಗ ಏನ್ ಮಾಡುತ್ತೆ ಸರ್ಕಾರ ಅಂತ ಕಾದ್ ನೋಡ್ಬೇಕಾಗಿದೆ. ಅಲ್ಲ, ಒಂದ್ ಕಡೆ ಹೇಳ್ತಾರೆ ನಾವು ಯಾವ ಮುಲಾಜಿಗೂ ಒಳಗಾಗಲ್ಲ, ಯಾರ ಪ್ರಭಾವಕ್ಕೂ ಒಳಗಾಗಲ್ಲ, ತಪ್ಪು ಮಾಡಿದ್ರೆ ದರ್ಶನ್ಗೆ ಶಿಕ್ಷೆ ಆಗೇ ಆಗುತ್ತೆ ಅಂತಲೂ ಹೇಳ್ತಾರೆ. ಮತ್ತೊಂದು ಕಡೆ ಈಗ PP ಚೇಂಜ್ ಮಾಡ್ತಕ್ಕಂಥ ಯೋಜನೆ ಕೂಡ ಇದೆ. ಯಾಕೆಂದರೆ ಗೃಹ ಸಚಿವರು ಅನುಮಾನಾಸ್ಪದವಾಗಿ ಮಾತಾಡಿದ್ದಾರೆ, ಮಾಡಿದ್ರೂ ತಪ್ಪೇನಿಲ್ಲ ಅಂತಂದ್ಬಿಟ್ಟು. ಸರ್ಕಾರದ ಮೇಲೆ ಜನರಿಗೆ ನಂಬಿಕೆನೇ ಹೊಟ್ಟೋಗುತ್ತಲ್ವಾ ಮಸೂದ್, ಈ ಥರ ಎಲ್ಲ ಮಾಡಿದ್ರೆ? ಖಂಡಿತವಾಗಿಯೂ ಕೂಡ ಪರಮೇಶ್ವರ್ ಅವರು ಈ ರೀತಿ ಮಾತಾಡಿದ್ದಾರೆ ಅಂತ ನೋಡೋದಾದ್ರೆ ಎಂಥವ್ರಿಗೂ ಕೂಡ ಅನುಮಾನ ಬರುತ್ತೆ. ಅವರು ಒಂದು ನಿರ್ಧಾರಾತ್ಮಕ ಹೇಳಿಕೆ ಅವರಲ್ಲಿ ಕಾಣಿಸ್ತಾ ಇಲ್ಲ, ಸ್ಪಷ್ಟತೆ ಇಲ್ಲ. ಹಾಗಾಗಿನೇ ಸರ್ಕಾರದ ಮೇಲೆ ಅನುಮಾನ ಕೂಡ ಬರ್ತಾ ಇರುವಂಥದ್ದು. 12 ದಿನ ಆದಮೇಲೆ ಸರ್ಕಾರ ಒತ್ತಡಕ್ಕೆ ಮಣಿತಾ ಇದೆ, ಎಲ್ಲ ಒಂದು ಕಡೆ ಬೆಂಡ್ ಆಗ್ತಾ ಇದೆಯಾ ಪ್ರಭಾವಿಗಳ ಒತ್ತಡಕ್ಕೆ ಅನ್ನುವಂಥ ಸಂಶಯ ಕೂಡ ಇದರಲ್ಲಿ ಬರುತ್ತೆ. ಸದ್ಯಕ್ಕೆ SPP ನೇಮಕ ಅಥವಾ SPP ಬದಲಾವಣೆ ಮಾಡುವಂತಹ ಯಾವುದೇ ತೀರ್ಮಾನ ಸದ್ಯಕ್ಕೆ ಸರ್ಕಾರ ಪ್ರಕಟ ಮಾಡಿಲ್ಲ. ಆದರೆ ಆ ನಿಟ್ಟಿನಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿತಾ ಇರುವಂತಹ ಸಂಶಯ ಖಂಡಿತವಾಗಿ ಬರ್ತಾ ಇದೆ. ಜನರಲ್ಲೂ ಕೂಡ ಸಾಕಷ್ಟು ಇದು ಅನುಮಾನಕ್ಕೆ ಎಡೆ ಮಾಡಿಕೊಡೋದಂತೂ ಖಂಡಿತ ಕೂಡ ಹೌದು. ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈಗ ಪರಮೇಶ್ವರ್ ಅವರು ಈ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ CM DCM ಜೊತೆ ಚರ್ಚೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಈ ಒಂದು ಕೇಸ್ನಲ್ಲಿ ಯಾರ ಒತ್ತಡ ಮುಲಾಜು ಬೇಡ, ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಜನರ ಒಂದು ರೀತಿಯಲ್ಲಿ ಮೆಚ್ಚುಗೆಗೂ ಕೂಡ ಮುಖ್ಯಮಂತ್ರಿಗಳ ಈ ನಡೆ ಪಾತ್ರ ಆಗಿದೆ. ಈಗ SPP ಬದಲಾವಣೆ ಮಾಡಿಬಿಟ್ರೆ ಅಥವಾ ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಏನಾದರೂ ತೀರ್ಮಾನಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ಜನರಲ್ಲಿ ಒಂದು ರೀತಿಯಲ್ಲಿ ಸಂಶಯ ಬಂದೇ ಬರುತ್ತೆ. ಹಾಗಾಗಿ ಸರ್ಕಾರದ ಈಗ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕು. SPP ಬದಲಾವಣೆ ಮಾಡಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ತನಿಖೆ ಪಾರದರ್ಶಕವಾಗಿ ನಡೀಬೇಕು, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವು ಸರ್ಕಾರದ್ದಾಗಿರುತ್ತೆ ಅಂತ ಕೂಡ ನಂಬಬಹುದು. ಆದ್ರೆ ಈಗಿನ ಸನ್ನಿವೇಶ ಆ ಥರ ಇಲ್ಲ ಅನ್ನುವಂಥದ್ದು ಕೂಡ ಸುಳಿವು ಕೊಡ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ.